ಹಲೋ ಮೈ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿದು ಅಂತ ನೋಡ್ತಾ ಇದ್ದೀರಾ. ಇವತ್ತು ನಾನು ಹಾಗಲಕಾಯಿನ ತೊಗೊಂಡಿದ್ದೀನಿ. ಫ್ರೆಶ್ಶಾಗಿ ಹಾಗಲಕಾಯಿ ಸಿಕ್ಕಿತು ನನಗೆ. ಸೊ 2 ಮೀಡಿಯಮ್ ಸೈಜ್ ಹಾಗಲಕಾಯಿನ ತೊಗೊಂಡು ರೌಂಡಾಗಿ ಕಟ್ ಮಾಡಿ ಮಧ್ಯದಲ್ಲಿ ಸೀಡ್ಸ್ನೆಲ್ಲ ರಿಮೂವ್ ಮಾಡಿ ಚೆನ್ನಾಗಿ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ. ಹಾಗಾದರೆ ಏನು ಮಾಡ್ತೀನಿ ಅಂತ ನೋಡಬೇಕಲ್ಲ, ಬನ್ನಿ ನೋಡಿ. ನಾನೀಗ ಒಂದು ಬೌಲ್ಗೆ ಹಾಗಲಕಾಯಿನ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನಾನು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ. ನಾನು ಯಾಕೆ ಉಪ್ಪು ಅರಿಶಿನ ತೊಗೊಂಡಿದ್ದೀನಿ ಅಂದರೆ, ಈಗ ನಮ್ಮ ಮನೆಯಲ್ಲಿ ಮಕ್ಕಳಿರ್ತಾರೆ. ಸೊ ಮಕ್ಕಳಿಗೆ ಸ್ವಲ್ಪ ಕಹಿ ಅಂಶ ಇದ್ದರೆ ಅವರು ತಿನ್ನೋದಿಲ್ಲ. ಸೊ ಸ್ವಲ್ಪ ನಮಗೆ ಕಹಿ ಅಂಶ ಬೇಡ ಮಕ್ಕಳಿಗೋಸ್ಕರ ಅನ್ನಂಗಿದ್ರೆ ನಾವು ಸ್ವಲ್ಪ ಇದಕ್ಕೆ ಉಪ್ಪು ಅರಿಶಿನ ಹಾಕಿದ್ದೀವಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 15 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ಆಗ ಅದು ವಾಟ್ರ್ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಸೊ ಆಮೇಲೆ ನಾವು ಹಾಗಲಕಾಯಿನ ಚೆನ್ನಾಗಿ ಸ್ಕ್ವೀಸ್ ಮಾಡಿ ನೀರನ್ನು ತೆಗೆದುಬಿಟ್ಟಾಗ ಸ್ವಲ್ಪ ನಮಗೆ ಕಹಿ ಅಂಶ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ನಾನು ಉಪ್ಪು ಅರಿಶಿನ ಇದಕ್ಕೆ ಹಾಕಿದ್ದೀನಿ. ಇಲ್ಲ ನಮಗೆ ಕಹಿ ಇದ್ದರೂ ಪರವಾಗಿಲ್ಲ, ನಮ್ಗೆ ಹಂಗೆ ಇಷ್ಟ ಅನ್ನೋರು ನೀವು ಉಪ್ಪು ಅರಿಶಿನ ಏನು ಹಾಕೋ ಅವಶ್ಯಕತೆ ಇಲ್ಲ, ಹಾಗೆ ನೀವು ಫ್ರೈ ಮಾಡ್ಕೋಬೋದು. ಇಲ್ಲ ನಮ್ಮ ಮಕ್ಳಿಗೆ ಇದು ಒಳ್ಳೆಯದು, ನಮ್ಮ ಮಕ್ಕಳು ತಿನ್ನಲೇಬೇಕು ಅನ್ನೋರು ಈ ರೀತಿ ಮಾಡಿ. ಯಾಕೆ ನಾನು ಈ ರೀತಿ ಮಾಡೋದ್ರಿಂದ ನನ್ನ ಮಗ ಹಾಗಲಕಾಯಿ ಗೊಜ್ಜನ್ನ ತಿಂತಾನೆ ಇಷ್ಟಪಟ್ಟು. ಹಾಗಂತ ಪೂರ್ತಿ ಕಹಿ ಅಂಶ ಇರೋದಿಲ್ಲ, ಕಹಿ ಅಂಶ ಇದ್ದೇ ಇರುತ್ತೆ. ಸ್ವಲ್ಪ ಮನುಷ್ಯನಿಗೆ ಸ್ವಲ್ಪನಾದ್ರೂ ನಮ್ಮ ಬಾಡಿಗೆ ಯಾವ ರೀತಿ ಉಪ್ಪು ಹುಳಿ ಖಾರ ಬೇಕೋ ಅದೇ ರೀತಿ ಕಹಿ ಅಂಶನೂ ಕೂಡ ನಮಗೆ ಬೇಕು. ಯಾಕೆಂದರೆ ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ನಮಗೆ ಇರುತ್ತೆ. ನೋಡಿ, ಎಲ್ಲ ಕಡೆಯೂ ಸ್ಪ್ರೆಡ್ ಆಗಿದೆ. ಸಾಲ್ಟು ಮತ್ತು ಟರ್ಮರಿಕ್ ಪೌಡರ್ ಹಾಕ್ಕೊಂಡಿದ್ದೀನಲ್ಲ, ನೋಡಿರಿ ಆಗಲೇ ಕಾಣ್ತಿದೆಯಾ ನಿಮಗೆ, ವೆಟ್ ಆಗ್ತಾ ಇದೆ ಎಲ್ಲ. ನೋಡಿ, ಈ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ನೀವು ಕ್ಲೋಸ್ ಮಾಡಿ ಬಿಟ್ಬಿಡಿ 15 to 20 ಮಿನಿಟ್ಸ್. ನೋಡಿ, ಮೊದಲನೇದಾಗಿ ನಾನಿಲ್ಲಿ ಬಾಣಲಿ ತೊಗೊಂಡಿದ್ದೀನಿ. ಈಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ನಾನು 1 ಟೀ ಸ್ಪೂನು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಯಾವುದು ಸಿಹಿಬಾರ್ದು, ಗಮ್ಮಂತ ಸ್ಮೆಲ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ 1 ಟೀ ಸ್ಪೂನು ಉದ್ದಿನ ಬೇಳೆನ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆದಷ್ಟು ಲೋ ಫ್ಲೇಮ್ನಲ್ಲೇ ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಈಗ 1 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಸಹ ನಾವು ಫ್ರೈ ಮಾಡ್ಕೊಳ್ಳೋಣ. ಇದು ಆಗಲೇ ಗಮ್ಮಂತ ಇದೆ. ಈಗ ಇದಕ್ಕೆ ನಾನು 3 ಗುಂಟೂರು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಇದನ್ನು ಸಹ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಇದಕ್ಕೆ 1 ಟೀ ಸ್ಪೂನು ಜೀರಿಗೆನ ಹಾಕ್ಕೊಂಡಿದ್ದೀನಿ. ನಾನೇನು ಇದನ್ನೆಲ್ಲ ಹುರಿದು ಪೌಡ್ರ್ ಮಾಡ್ಕೊತೀನಲ್ಲ, ಈ ಹಾಗಲಕಾಯಿ ಗೊಜ್ಜಿಗೆ ಇದೇ ಟೇಸ್ಟ್ ಕೊಡೋ ಅಂಥದ್ದು. ನಾನು ಹೇಳಿದ್ನಲ್ಲ, ತಿಂದಲೇ ಇರೋವಂಥ ನಿಮ್ಮ ಮಕ್ಕಳು ಸಹ ಈ ರೀತಿ ಹಾಗಲಕಾಯಿ ಗೊಜ್ಜನ್ನ ನೀವು ಮಾಡಿದ್ರೆ ನಿಜವಾಗ್ಲೂ ಇಷ್ಟಪಟ್ಟು ತಿಂತಾರೆ. ಅವ್ರ ಫೇವರೇಟ್ ವೆಜಿಟೇಬಲ್ ಆಗುತ್ತೆ ಹಾಗಲಕಾಯಿ. ನೋಡಿ, ಎಲ್ಲ ಹದವಾಗಿ ಫ್ರೈ ಮಾಡ್ಕೋಬೇಕು, ಯಾವುದು ಸಿಹಿಬಾರ್ದು. ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಈ ಬಿಳಿ ಎಳ್ಳು ನೀವು ಆದಷ್ಟು ಲಾಸ್ಟಲ್ಲೇ ಸೇರಿಸ್ಕೊಳ್ಳಿ, ಆಗ ಹದವಾಗಿ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ಈಗ ನಾನು ಇದಕ್ಕೆ ಒಂದು ಸುಮಾರು 6 to 7 ಅಷ್ಟು ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಮತ್ತು 6 to 7 ಅಷ್ಟು ಬೆಳ್ಳುಳ್ಳಿ ಇಳುಕನ್ನು ನಾನು
ಹಾಕ್ಕೊಂಡಿದ್ದೀನಿ. ನಾನು ಏನೇನು ಮೆಜರ್ಮೆಂಟ್ ತೋರಿಸಿದ್ದೀನಲ್ಲ ಅದೇ ಪ್ರಕಾರನೇ ನೀವು ಹಾಕ್ಕೊಂಡು ಹುರಿದು ಪೌಡ್ರ್ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದನ್ನು ನೋಡಿಕೊಂಡು ನೀವು ಸ್ಪೂನ್ ಅಳತೆನ ಕಣ್ಣಳತೆನ ನೋಡಿ ಹಾಕ್ಕೊಳ್ಳಿ. ನೋಡಿ ಎಲ್ಲ ಚೆನ್ನಾಗಿ ಹದವಾಗಿ ಫ್ರೈ ಆಗ್ತಾ ಇದೆ. ಈಗ ಇದಕ್ಕೆ ನಾನು ಕರಿಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಈ ಕರಿಬೇವಿನ ಸೊಪ್ಪು ಸ್ವಲ್ಪ ಡ್ರೈ ಆಗಬೇಕು, ಅಂದರೆ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದೆಲ್ಲನೂ ಚೆನ್ನಾಗಿ ಕೂಲ್ ಆಗಬೇಕು. ಚೆನ್ನಾಗಿ ಕೂಲ್ ಆದಮೇಲೆ ನೀವು ಪೌಡರ್ನ ಮಾಡ್ಕೋಬೇಕು. ನೋಡಿ ನಾನೇನು ಆಗಲೇ ಹಾಗಲಕಾಯಿಗೆ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಟಾಸ್ ಮಾಡಿ ಇಟ್ಟಿದ್ನಲ್ಲ, ಅದೆಲ್ಲ ಚೆನ್ನಾಗಿ ಒಂದು 15-20 ಮಿನಿಟ್ಸ್ ಆದಮೇಲೆ ಚೆನ್ನಾಗಿ ನೀರು ಬಿಟ್ಕೊಂಡಿತ್ತು. ಅದನ್ನೆಲ್ಲ ಸ್ಕ್ವೀಸ್ ಮಾಡಿ ನಾನು ನೀರನ್ನ ಚೆಲ್ಲಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ ನಾನೀಗ ಬಾಣಲಿ ಇಟ್ಟಿದ್ದೀನಿ. ಈ ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಕಾಯಲಿ ಚೆನ್ನಾಗಿ. ನೋಡಿ ಈಗ ಎಣ್ಣೆ ಕಾದಿದೆ. ಈಗ ಇದಕ್ಕೆ ನಾನು ಹಾಗಲಕಾಯಿನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಹಾಗಲಕಾಯಿ ಫ್ರೈ ಆಗಬೇಕು. ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ನೀವು ಹಾಗಲಕಾಯಿನ ಫ್ರೈ ಮಾಡ್ಕೊಳ್ಳಿ. ಎಷ್ಟು ಸಾಧ್ಯನೋ ಅಷ್ಟು ತಿನ್ನಾಗಿ ನೀವು ಕಟ್ ಮಾಡ್ಕೊಳ್ಳಿ ಹಾಗಲಕಾಯಿನ. ನೋಡಿ ಈ ಕಲರ್ ನಮಗೆ ಸ್ವಲ್ಪ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಹಾಗಲಕಾಯಿನ ಫ್ರೈ ಮಾಡ್ಕೊಳ್ಳಿ. ನೋಡಿ ಹಾಗಲಕಾಯಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇನ್ನು ಸ್ವಲ್ಪ ನಮಗೆ ಫ್ರೈ ಆಗಬೇಕು. ಮಧ್ಯದಲ್ಲಿ ಸ್ವಲ್ಪ ಹಿಂಗೆ ಟರ್ನ್ ಮಾಡ್ಕೊಳ್ಳಿ. ಇದು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟು ಚೆನ್ನಾಗಿ ನಮಗೆ ಗೊಜ್ಜು ಟೇಸ್ಟ್ ಬರುತ್ತೆ. ಸೊ ಶುಗರ್ ಇರೋರಿಗೆ, ಡಯಾಬಿಟಿಸ್ ಪೇಷಂಟ್ ಅವ್ರಿಗೆಲ್ಲರಿಗೂ ಹಾಗಲಕಾಯಿ ತುಂಬಾ ಒಳ್ಳೆಯದು. ಯಾಕಪ್ಪ ಅಂದರೆ ಇನ್ಸುಲಿನನ್ನು ಜಾಸ್ತಿ ಮಾಡುತ್ತೆ ನಮ್ಮ ಬಾಡಿನಲ್ಲಿ. ಆಮೇಲೆ ಸೆಲ್ಸ್ ಡ್ಯಾಮೇಜ್ ಆಗೋದನ್ನು ಆದಷ್ಟು ತಡೆಯುತ್ತೆ. ನಮ್ಮ ಹಾರ್ಟ್ ಕಂಡೀಷನನ್ನು ಚೆನ್ನಾಗಿ ಇಡುತ್ತೆ. ಮತ್ತು ನಮ್ಮ ಬ್ರೈನನ್ನು ಬೂಸ್ಟ್ ಮಾಡುತ್ತೆ, ಅಂದರೆ ಬ್ರೈನ್ ಹೆಲ್ತನ್ನು ಚೆನ್ನಾಗಿ ಕಾಪಾಡುತ್ತೆ. ಇದು ಬ್ಲಡ್ ಶುಗರ್ನೆಲ್ಲ ಇದು ಕಂಟ್ರೋಲಿಗೆ ತರುತ್ತೆ. ಸೊ ಅಟ್ಲೀಸ್ಟ್ ವಾರದಲ್ಲಿ ಒಂದು ಸಲನಾದ್ರೂ ಹಾಗಲಕಾಯಿ ಫ್ರೈಯೋ ಹಾಗಲಕಾಯಿ ಗೊಜ್ಜೋ ಏನಾದರೂ ಒಂದು ಮಾಡಿ ನಿಮ್ಮ ಮನೆಯವ್ರಿಗೆ ಮಾಡಿಕೊಡಿ. ಈ ಥರ ನಾನು ಹೇಳ್ಕೊಡ್ತೀನಲ್ಲ, ಈ ಥರ ಗೊಜ್ಜು ಮಾಡಿದ್ರೆ ಈವನ್ ನಿಮ್ಮ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಲಂಚ್ ಬಾಕ್ಸ್ಗೂ ಇದು ಚೆನ್ನಾಗಿ ಸೂಟ್ ಆಗುತ್ತೆ. ಆಮೇಲೆ ಅನ್ನಕ್ಕೂ ಚೆನ್ನಾಗಿರುತ್ತೆ. ನೋಡಿ ಹಾಗಲಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಈಗ ಇದನ್ನು ನಾನು ಒಂದು ಸಪ್ರೇಟ್ ತಟ್ಟೆಗೆ ತೆಗೆದಿರ್ತೀನಿ. ನೋಡಿ ನಾನೇನು ಹಾಗಲಕಾಯಿನ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಬಾಣಲಿನೇ ತೊಗೊಂಡಿದ್ದೀನಿ. ಹಾಗಲಕಾಯಿನೆಲ್ಲ ನಾನು ತೆಗೆದು ತಟ್ಟೆನಲ್ಲಿ ಇಟ್ಕೊಂಡಿದ್ದೀನಿ. ಏನು ಎಣ್ಣೆ ಉಳಿದಿತ್ತಲ್ಲ ಅದೇ ಎಣ್ಣೆಗೆ ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ. ಎಕ್ಸ್ಟ್ರಾ ಆಯಿಲ್ನ ಹಾಕೋಬೇಡಿ. ನೋಡಿ ಸಾಸಿವೆ ಹಾಕ್ಕೊಂಡಿದ್ದೀನಿ. ಈಗ ಜೀರಿಗೆನೂ ಸಹ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಒಂದು ದಪ್ಪ ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ತಗೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನಾನು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಈರುಳ್ಳಿ ಬೇಯಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈಗ ನಾನು
ಸುಮಾರು ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹಣ್ಣನ್ನು ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಸಹ ನಮಗೆ ಚೆನ್ನಾಗಿ ಬೇಯಬೇಕು. ಯಾವ ಥರ ಅಂದರೆ ಸ್ಮ್ಯಾಶು ಥರ ಆಗಬೇಕು. ಅಲ್ಲಿವರೆಗೂ ನೀವು ಟೊಮ್ಯಾಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಷ್ಟು ಟೊಮ್ಯಾಟೊ ಚೆನ್ನಾಗಿ ಬೇಯುತ್ತೋ ಅಷ್ಟು ನಿಮಗೆ ಗ್ರೇವಿ ಚೆನ್ನಾಗಿ ಬರುತ್ತೆ. ನೋಡಿ, ಟೊಮ್ಯಾಟೊ ಚೆನ್ನಾಗಿ ಬೇಯ್ತಾ ಇದೆ. ಆದಷ್ಟು ಹಣ್ಣಾಗಿರೋ ಟೊಮೆಟೊ ಹಣ್ಣನ್ನು ನೀವು ತಗೊಳ್ಳಿ. ಈಗ ಇದಕ್ಕೆ ನಾನು ಅಚ್ಚ ಖಾರದ ಪುಡಿನ ಹಾಕೋತೀನಿ. ಅಲ್ಲಿ ನಾನು 3 ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೆ. ಈಗ 1 ಸ್ಪೂನಷ್ಟು ನಾನು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಖಾರ ನಿಮ್ಮ ಮನೆಯಲ್ಲಿ ಎಷ್ಟು ತಿಂತೀರೋ ಅಷ್ಟು ನೋಡಿಕೊಂಡು ನೀವು ಖಾರದ ಪುಡಿನ ಸೇರಿಸ್ಕೊಳ್ಳಿ. ಯಾಕೆ ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಹಾಕಬೇಕಾದ್ರೆ ಹುಷಾರಾಗಿ ಗಮನಿಸಿ ಹಾಕಿ. ಈಗ ನಾನು ಹಾಗಲಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಗೆದಿಟ್ಟಿದ್ನಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನೋಡೋದಕ್ಕೇ ಏನು ಸಖತ್ತಾಗಿದೆ. ಗ್ರೀನ್, ರೆಡ್. ಫಸ್ಟು ಮಕ್ಳಿಗೆ ನೋಡೋಕ್ಕೆ ಅಟ್ರಾಕ್ಷನ್ ಆಗಿಟ್ಬಿಟ್ರೆ ಆಟೋಮೆಟಿಕ್ ಅವರು ತಿಂತಾರೆ ಇಷ್ಟಪಟ್ಟು. ಬಟ್ ಟ್ರಸ್ಟ್ ಮೀ, ಈ ಥರ ನೀವು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹಾಗಲಕಾಯಿ ಗೊಜ್ಜು. ನೋಡಿ, ನಿಮ್ಮ ಮಕ್ಕಳಿಗೆ ಫೇವರೆಟ್ ವೆಜಿಟೇಬಲ್ ಆಗುತ್ತೆ ಇದು ಹಾಗಲಕಾಯಿ. ಅಷ್ಟು ಇಷ್ಟಪಟ್ಟು ಖುಷಿಯಾಗಿ ತಿಂತಾರೆ. ಇದು ಚಪಾತಿಗೂ ಚೆನ್ನಾಗಿರುತ್ತೆ, ಬಿಸಿ ಅನ್ನಕ್ಕೂ ಕೂಡ ಹಾಗೆ ಹಾಕ್ಕೊಂಡು ತಿನ್ಬೋದು. ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇದು. ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ, ಈಗ ನಾನು ಹುಣಸೆ ರಸನ ಹಾಕೋತಾ ಇದ್ದೀನಿ. ಹಾಗಲಕಾಯಿಗೆ ಹುಣಸೆ ರಸ ಬಿದ್ರೇ ಅದರದ್ದು ಟೇಸ್ಟು ಇನ್ನೂ ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ. ನೋಡಿ, ನಾನೇನು ಡ್ರೈ ಪೌಡರ್ನ ಮಾಡ್ಕೊಂಡಿದ್ನಲ್ಲ, ಆ ಡ್ರೈ ಪೌಡರ್ನ ಈಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಪೌಡ್ರ್ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಈ ಗೊಜ್ಜಿಗೆ ಒಂದು ಟ್ವಿಸ್ಟು ಈ ಪೌಡರೇನೆ. ನಿಮಗೆ ಎಷ್ಟು ಗೊಜ್ಜು ಬೇಕೋ ಅಷ್ಟು ಕ್ವಾಂಟಿಟಿ ನೀವು ನೀರನ್ನು ಬೇಯಿಸ್ಕೊಳ್ಳಿ. ನೋಡಿ, ನಮಗೆ ಎಷ್ಟು ಬೇಕೋ ಗ್ರೇವಿ ಅಷ್ಟು ನಾನು ನೀರನ್ನ ಬೆರೆಸ್ಕೊಂಡಿದ್ದೀನಿ. ನನಗೆ ಇಷ್ಟು ಸಾಕು. ತೀರಾ ವಾಟರಿ ಥರ ಬೇಡ, ತೀರಾ ತಿಕ್ಕು ಬೇಡ, ಸೆಮಿ ಇಷ್ಟಿದ್ರೆ ಸಾಕು ಚಪಾತಿ ರೈಸ್ಗೆಲ್ಲ. ಈಗ ಇದು ಒಂದು ಕುದಿ ಬರಲಿ, ಲೋ ಫ್ಲೇಮ್ ಮಾಡಿ ಬಿಟ್ಬಿಡೋಣ. ನೋಡಿ, ಈಗ ನಾನು ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ. ನೋಡಿ, ಈ ಹಂತಕ್ಕೆ ಬಂದರೆ ಸಾಕು ನಮಗೆ. ಸೆಮಿ ಚಪಾತಿಗೆ, ರೊಟ್ಟಿಗೆ, ಬಿಸಿ ಬಿಸಿ ಅನ್ನಕ್ಕೆ ಇದೊಂದು ಗೊಜ್ಜು ಸೈಡಲ್ಲಿ ಹಾಕ್ಕೊಂಡ್ರೆ ಸಾಕು ನಮಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ. ನೋಡಿದ್ರಲ್ಲ, ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ನ ತಿಳಿಸಿ. ಬಟ್ ಟ್ರಸ್ಟ್ ಮೀ, ಈ ಗೊಜ್ಜು ನೀವು ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಮ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಕೂಡ ಈ ಹಾಗಲಕಾಯಿ ಗೊಜ್ಜನ್ನ ಖಂಡಿತವಾಗ್ಲೂ ಇಷ್ಟಪಡ್ತಾರೆ. ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ. ಬಾಯ್.